ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಿಗಳ ಸಂಘಕ್ಕೆ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಿಗಳ ಸಂಘಕ್ಕೆ, ಫೆಡರೇಷನ್ ಆಫ್ ಫೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಕರ್ನಾಟಕ ಬೆಂಗಳೂರು ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಕೂಡ ಇಂಥ ಸಾಂಕೇತಿಕ ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಬೆಂಗಳೂರು ರಾಜ್ಯದ ಒಂದು ಸ್ವಾಯತ್ತ ಸಂಸ್ಥೆ ಇದು. ಇದರ ಮುಖಾಂತರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಿಕರ ಸಂಘದಿಂದ ಸಾಂಕೇತಿಕ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ಸುಮಾರು 20 ವರ್ಷಗಳಿಂದ ನಮ್ಮ ಬೇಡಿಕೆಗಳನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ ಮೊದಲನೇ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಈಗಿರ್ತಕ್ಕಂಥ ಲಾಭಾಂಶ 10% ಇದೆ. ಹಿಂದೆ ನಮ್ದು 20% ಲಾಭಾಂಶ ಇತ್ತು. ಅದನ್ನ 10% ಲಾಭಾಂಶನ ವಾಪಸ್ ತಗೊಂಡ್ಬಿಟ್ಟು ಅದನ್ನ ಮತ್ತೆ ಕೊಡಬೇಕಾಗಿ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಈಗಾಗಲೇ 2-3 ಬಾರಿ ಹೆಚ್ಚುವರಿ ಅಬಕಾರಿ ಶುಲ್ಕಗಳನ್ನ ಜಾಸ್ತಿ ಮಾಡಿದ್ದಾರೆ. ಇದನ್ನು ಮತ್ತೆ ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಸಣ್ಣದ ಶುಲ್ಕಗಳನ್ನ ಜಾಸ್ತಿ ಮಾಡಬಾರ್ದು. ಇತ್ತೀಚಿನ ವರ್ಷಗಳಲ್ಲಿ ಸಣ್ಣದ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಮದ್ಯ ಮಾರಾಟ ಗಣನೀಯವಾಗಿ ವೃದ್ಧಿ ಆಗಿಲ್ಲ. ಅದರಿಂದ ಇದನ್ನ ಜಾಸ್ತಿ ಮಾಡಬೇಡಿ ಅಂತಕ್ಕಂಥ ಬೇಡಿಕೆನ ಇಟ್ಟಿದ್ದೇವೆ. ಮತ್ತೆ ಕೆಲವೊಂದು ಸನ್ನದುಗಳನ್ನ ಎಲ್ಲ ಅಂದ್ರೆ ಹರಾಜು ಪದ್ಧತಿಯಲ್ಲಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೊರಟಿದೆ. ದಯವಿಟ್ಟು ಇದು ನಮ್ಮ ಸನ್ನದುದಾರರಿಗೆ ಮಾರಕ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈಗಿರ್ತಕ್ಕಂಥ ಪದ್ಧತಿ ಇಡೀ ದೇಶದಲ್ಲಿ ಚೆನ್ನಾಗಿದೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಅಧಿಕಾರಿಗಳಲ್ಲಿ ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಾವು ಬಹುಶಃ ಸುಮಾರು ಒಂದು 15 ವರ್ಷಗಳಿಂದಲೂ ಕೂಡ ಕೆಲವು ಬೇಡಿಕೆಗಳನ್ನ ಕೇಳ್ತಾ ಇದ್ದೀವಿ. ಅದರಲ್ಲಿ ಪಾನೀಕರಿಗೆ CL2ಗಳಲ್ಲಿ ಮದ್ಯವನ್ನ ಸರಬರಾಜು ಮಾಡಿ 10/10 ಜಾಗದಲ್ಲಿ ಕೊಟ್ಟು ಅದಕ್ಕೆ ಲೈಸೆನ್ಸ್ ಫೀನ ವಿಧಿಸಿ ಮಾಡಿಕೊಟ್ರೆ ಅಕ್ರಮವಾಗಿರ್ತಕ್ಕಂಥದ್ದನ್ನ ಸಕ್ರಮ ಮಾಡ್ದಂಗಾಗುತ್ತೆ ಅಂತಕ್ಕಂಥ ಅಭಿಪ್ರಾಯನೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಬಾರ್ಗಳಲ್ಲೂ ಕೂಡ ಈಗ ಒಂದು 10 ಜನ ಬರ್ತಾರೆ ಬಾರ್ಗೆ, 10 ಜನ ಕುಡ್ದಾದ್ಮೇಲೆ ಡ್ರಿಂಕ್ಸ್ ಮಾಡಿ ಅವರು ಖುಷಿಯಿಂದ 1-2 ಬಾಟ್ಲು ಬ್ರ್ಯಾಂಡಿ ಬೇಕು ಅಂತ ಕೇಳ್ತಾರೆ. ನಮ್ಗೆ ಕೊಡೋಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದನ್ನು ಕೂಡ ಏನ್ ಕೊಡ್ತಾ ಇದೀವಿ ನಾವೀಗ ಅದನ್ನು ಅಕ್ರಮನ ಸಕ್ರಮ ಮಾಡ್ಕೊಳ್ಬೇಕು ಅಂತ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ. ಮತ್ತೆ CL9 ಈಗ ಕ್ಲಬ್ಗಳಲ್ಲಿ 5 ಕೌಂಟರ್ 6 ಕೌಂಟರ್ಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮಲ್ಲಿ CL9ಗಳಲ್ಲಿ ಇನ್ನೂ ಎಕ್ಸ್ಟ್ರಾ ಕೌಂಟರ್ನ ಕೊಡಬೇಕು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. CL7ಗಳು ಯಥೇಚ್ಛವಾಗಿ ಲೈಸೆನ್ಸ್ಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಇದು ಹಿಂದೆ 20 ರೂಮು 30 ರೂಮ್ ಇತ್ತು, ಈಗ ಅದನ್ನ 10 ರೂಮು 15 ರೂಮ್ ಇಳಿಸಿದ್ದಾರೆ. ಇದರಿಂದ CL7ಗಳು ನಾಯಿ ಪಡೆಗಳ ತರ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ವ್ಯಾಪಾರ ಎಲ್ಲರೂ ಹಂಚಿಕೆ ಆಗ್ತಾ ಇದೆ. ಇರ್ತಕ್ಕಂಥ ಸನ್ನದುದಾರರಿಗೆ ಯಾವುದೇ ರೀತಿಯ ಲಾಭಾಂಶಗಳು ಕಾಣ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ. ಅದನ್ನ ಮೆಮೊರಂಡಮ್ ನಲ್ಲಿ ಪ್ರತಿಯೊಬ್ಬರಿಗೂ ನಾವು ಕೊಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ಇದನ್ನ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಪ್ರಕಟಣೆ ಮಾಡಿ ನಮಗೆ ಫೇವರ್ ಆಗಿ ಸರ್ಕಾರಕ್ಕೆ ಒತ್ತಡ ತರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.